ಅಂತೂ ಇಂತೂ ಈ ಸಲ ಮಳೆಗಾಲ ಇಷ್ಟೇನ, ಜೋರು ಮಳೆಯಲ್ಲಿ ಉಳ್ಳಾಗಡ್ಡೆ ಬಜೆಯೋ ಮಿರ್ಚಿ ಬಜೆಯೋ ಸಾರು ಚಾದೊಟ್ಟಿಗೆ ತಿಂಬನ ಹೇಳಿ ಜಾಣಿಸ್ಕೊಂಡ್ರೆ ಈ ಸಲ ಜೋರು ಮಳೆನೂ ಇಲ್ಲೇ. ಮಳೆ ಬೀಳ್ತಾ ಇರೋ ಕರದೆಲ್ಲ ಮಾಡೋದೆಂತ ಮಸ್ತ್ ಅವತ್ತಲ್ಲ. ಇವತ್ತೆಂತಕ್ಕೂ ಜೋರು ಬರ್ತಾ ಇದ್ದು, ಆದರೆ ಈರುಳ್ಳಿ ಬಜೆ ಮಿರ್ಚಿ ಬಜೆ ಎಲ್ಲ ತಿಂಬಲೆ ಕಡಲೆ ಹಿಟ್ಟು ತಿಂಬಲು ಕೊಡ್ತಲ ಅಮ್ಮ. ಹಾಗಾಗಿ ನಂಗೊಂದು ಹೆಲ್ದಿ ರೆಸಿಪಿ ನೆನಪಾಗ್ತಾ ಇದ್ದು, ಹೆಸರು ಕಾಳು ವಡೆ. ಈಗ ಹೆಸರು ಕಾಳು ನೆನೆಸ್ಕತ್ತೆ ಪಟಪಟವ. ದೇವ್ರೆ 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 ನಾಳೆ ಮಧ್ಯಾಹ್ನ ತನಕ ಹಿಂಗೆ ಮಳೆ ಬರಲಪ್ಪ. ಸಣ್ಣಿರ ಕರೆ ದೇವ್ರೆ 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 ಮಳೆ ಬರೋದೇ ಇರಲಪ್ಪ. ಟಿ ವಿ ನೋಡ್ಲೋದ್ಲೆ ಸಿಗ್ನಲ್ ಹೊತ್ತು ಹೇಳ್ಕೊಂಡು ಹೋಗ್ತಿಪ್ಪು. ಈಗ ದೇವ್ರೆ ದೇವ್ರೆ ಮಳೆ ಬರಲಪ್ಪ. ಒಂದು ದಿವಸ ಒಂದು ಬಜೆ ಬಿಸಿ 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 ಬಜೆ ವಡೆ ಎಲ್ಲ ತಿಂಬನಂಗೆ ಕಾಣ್ತು ಅಂತ ನೋಡುವ. ಹಿಂಗೆ ಮಳೆ ಆದರೆ ನಾಳಂಗೆ ಒಂದು ವಡೆ ಮಾಡ್ಕೊಂಡು ತಿಂಬನ ರೆಸಿಪಿ ಆಗ್ತೆ. ಹಾಂ, ಈಗ ಹಸಿರು ಕಾಳು ನೆನೆಸಿಟ್ಕತ್ತೆ. ಹಾಗೆಯಾ ನಿಂಗನು ಯಾರೆಲ್ಲ ಕಾಯ್ತಾ ಇದ್ದಿ ಜೋರು ಮಳೆಯಲ್ಲಿ ಹಂಡೆ ತುಂಬ ನೀರು ನಿಂತ್ಕೊಂಬುದು, ಬಿಸಿ ಬಿಸಿ ವಡೆ ಚಹಾ ಕುಡಿಯೋದು, ಯಾರೆಲ್ಲ ಮಿಸ್ ಮಾಡ್ಕೊತಿದ್ದಿ ಕಮೆಂಟ್ ಮಾಡಿ. ಹಾಗೆ ಮತ್ತೆಂತೆಲ್ಲ ಆಸೆ ಇದ್ದು ಅದನ್ನು ಕಮೆಂಟ್ ಮಾಡಿ. ಸೂಪರ್. ನಾನು ತಿಂತೇನೆ ನನಗೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಹಸಿರು ಕಾಳು ವಡೆ ಹ್ಯಾಂಗೆ ಮಾಡೋದು ಹೇಳ್ತೆ. ಸೂಪರ್ ಕ್ರಿಸ್ಪಿ ಆಯಿತು. ಹೀಗೆ ಮಾಡ್ಕೊತೀನಿ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಕ್ಕೂ ಮಾಡಿಕೊಟ್ರೆ ಖುಷಿಯಿಂದ ತಿಂತ. ನಂಗೆ ಭಾಳ ಅಂತ ಎಕ್ಕನೂ ತಿಂಬ್ಲಡ್ಡಿಲ್ಲ ಹೇಳಿ ಇದ್ರ ಮಾಡ್ಕೊಂಡಿದ್ದೆ. ಹಸಿರು ಕಾಳು ನೆನೆಸಿಟ್ಕೊಂಡಿದ್ದೆ. ನೆನೆಸಿದ ಹಸಿರು ಕಾಳು ಶುಂಠಿ ಮತ್ತು ಜೀರಿಗೆ ಮೆಣಸು ಹಾಕಿ ಬೀಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಾಕಿ ಹಾಗೆ ರವೆ ಹಾಕಿ ಉಪ್ಪು ಅರಿಶಿನ ಬೇಕಾದ್ರೆ ಅರಿಶಿನ ಹಾಕೊಳ್ಳಕ್ಕೂ ಹಾಕಿ ಕಲಸಿ ಹಿಂದೆ ಎನ್ನ ಬೈದವರೆಲ್ಲ ಚಂದ ವಡೆ ಸುಟ್ಟದ್ದೇ ಎಂತ ಮಸ್ತಾಯ್ತು ಮಾಡಿದ್ದಿ. ಬೈಯುವರೆಲ್ಲ ಅಂದಣವೇರಲಿ, ಹಿಂದೆ ಎನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು. ಜನರೊಳಗೆ ಮಾನ ಭಂಗ ಮಾಡಿದವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ, ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನು ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ, ಹಾನಿ ಬಾರದಂಥ ಲೋಕ ಆಗಲಿ ಅವರಿಗೆ, ಹಾನಿ ಬಾರದಂಥ ಲೋಕ ಆಗಲಿ ಅವರಿಗೆ, ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ, ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ. ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು. ಇಷ್ಟೇ ಅಲ್ಲ, ದೇವ್ರ ಹತ್ರ ಬೇಡಿ ಬೇಡಿ ಎಂತಾಳು ಕೇಳ್ಕೊಂಬ ನಾವು, ಎಂತೆಂಥದ್ದೋ ಕೇಳ್ಕೊಳ್ಳಕ್ಕೂ, ಆದರೆ ಅವನ ಧ್ಯಾನ ಅವನ ಜ್ಞಾನ ಭಕ್ತಿ ಎರಡು ಕೊಡು ಹೇಳಿ ಕೇಳ್ಕೊಬಿಟ್ರೆ ಎಲ್ಲದೂ ಸಿಕ್ಕದಂಗೆ ಅಲ್ದಾ. ನೋಡಿ ನಿಮಗೆ ತೋರಿಸ್ತೆ ಒಡ್ದಕ್ಕದು ಹ್ಯಾಂಗೆ ಎಷ್ಟು ಮಸ್ತ್ ಆಯಿತು ಅಂದರೆ, ನಿಂಗನು ಮಾಡ್ತೀನಿ ನೋಡಿ, ಸೂಪರ್ ಆಯ್ತು. ಮಾತ್ರ ಎಂತಾದರೂ ಸಾರು ಹಿಂಗಂತಾದ್ರು ಮಾಡ್ಕೊಂಡ್ರೆ ಅಥವಾ ಚಟ್ನಿ ವಡೆಗೆ ಮಾಡ್ಕೊಂಬ ಚಟ್ನಿ ಇರ್ತಲ್ಲಿ ಅಂಥದ್ದು ಮಾಡ್ಕೊಂಡು ತಿಂದ್ರು ಸೂಪರ್ ಆಯ್ತು. ಉದ್ದಿನ ವಡೆ ಹಂಗೆ ಅದೇ ಥರ ಟೇಸ್ಟ್ ಇರ್ತು, ಹೆಲ್ದಿನೂ. ಉದ್ದಿನ ವಡೆ ಆದರೆ ಗ್ಯಾಸು ಹಿಂಗೆಲ್ಲ ಅವತ್ತು ತ್ರಾಸ ಅವತ್ತು ಎಲ್ಲವಕ್ಕೂ ಅವತ್ತಲೇ ನಂಜು ಒಳವಂಗೆಲ್ಲ ಇರ್ತಲ್ಲಿ.
ಅಂಥವಕ್ಕೆ ಈ ಥರ ಹಸಿರು ಕಾಳು ವಡೆ ಎಲ್ಲ ಮಾಡಿಕೊಟ್ರೆ ಸೂಪರ್ ಟೇಸ್ಟ್. ನಾ ಇಲ್ಲಿ ಸಾರು ಹಾಕೊಂಡು ತಿಂತಾ ಇದ್ದೆ. ಒಂದು ನೇವದಿಂದ ಎನ್ನ ಕಾಡಿದವರಿಗೆ, ಹೊನ್ನು ಹೆಣ್ಣು ಗಂಡು ಮಕ್ಕಳು ಆಗಲಿ ಅವರಿಗೆ, ಸಂಧಿಗೊಂದಿಯನ್ನ ಬಾಧೆ ಪಠಿಸಿದವರಿಗೆ, ಸಂಧಿಗೊಂದಿಯನ್ನ ಬಾಧೆ ಪಠಿಸಿದವರಿಗೆ, ಕನ್ಯಾದಾನದ ಫಲವು ಬಂದು ತಟ್ಟಲಿ ಅವರಿಗೆ. ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಏನು ಒಳ್ಳೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು, ಜ್ಞಾನ ಭಕ್ತಿ ಕೊಡು ನಮಗಿದೊಂದೇ ದೊಡ್ಡದು. ನಮಸ್ಕಾರ.